ದ್ವೇಷ ಗಲಾಟೆಗೆ ಹೆಸರಾಗಿದ್ದಂಥ ಮಂಗಳೂರು ಸದ್ಯ ಶಾಂತವಾಗಿದೆ. ಇದಕ್ಕೆ ಕಾರಣ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ 6 ತಿಂಗಳಲ್ಲಿ 2 ನಂಬರ್ ಬಿಸ್ನೆಸ್ನಿಂದ ತೊಡಗಿ ಡ್ರಗ್ಸ್ ದ್ವೇಷದ ಪೋಸ್ಟ್ ಹಂಚಿಕೊಂಡಿದ್ದವರ ಚಳಿ ಬಿಡಿಸಿದ್ದಾರೆ. ಅವರ ಎತ್ತಂಗಡಿಗೆ ಕತ್ತಿಮಸೆಯಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಿದೆ. ಕಮಿಷನರ್ ಸುಧೀರ್ ರೆಡ್ಡಿ ವರ್ಗಾವಣೆಗೆ ಮಸಲತ್ತು. ಮಾಫಿಯಾ ಹುಟ್ಟಡಗಿಸಿದ ಆಯುಕ್ತರ ಪರ ನಿಂತ ಜನ. ಮಂಗಳೂರು ಭಾಗದಲ್ಲಿ ಕಮಿಷನರ್ ಸುಧೀರ್ ರೆಡ್ಡಿ ಅವರದ್ದೇ ನ್ಯೂಸ್. ಸೋಷಿಯಲ್ ಮೀಡಿಯಾದಲ್ಲಂತೂ ಕ್ಯಾಂಪೇನ್. ಮೊನ್ನೆ ಇಡಿ ವಿಭಾಗದ ಎಸ್ಪಿ ಕಾಶಿ ಅನ್ನೋರು ತಮ್ಮ ನಿವೃತ್ತಿಯ ಅಂಚಿನಲ್ಲಿ ಹಳೆ ವಿಷಯ ಕೆದಕಿ ಮಂಗಳೂರು ಕಮಿಷನರ್ ವಿರುದ್ಧ ಡಿಜಿಗೆ ದೂರು ಕೊಟ್ಟಿದ್ರು. ಅರ್ಧ ಗಂಟೆ ಕೊಟ್ಟರೆ ಕರ್ಮಕಾಂಡವನ್ನು ಬಯಲು ಮಾಡ್ತೀನಿ ಎಂಬ ಬರಹದ ದೂರಿನ ಪ್ರತಿ ಮಾಧ್ಯಮಗಳಿಗೆ ಲೀಕ್ ಮಾಡಿ ಸುದ್ದಿಯಾಗಿಸಿದ್ರು. ಹತ್ತು ವರ್ಷ ಸೇವೆ ಸಲ್ಲಿಸಿದ್ರು. ವರ್ಗಾವಣೆ ಆಗಿದ್ದರೂ ಕಮಿಷನರ್ ಸುಧೀರ್ ರೆಡ್ಡಿ ತಮ್ಮವರನ್ನ ರಿಲೀವ್ ಮಾಡ್ತಾ ಇಲ್ಲ ಅಂತ ಮಂಗಳೂರಿಗೆ ಬಂದಿದ್ದ ಡಿಜಿ ಡಾಕ್ಟರ್ ಎಂ ಎ ಸಲೀಂ ಮುಂದೆ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈ ವಿದ್ಯಮಾನಗಳ ಹಿಂದೆ ಕಮಿಷನರ್ ಹೆಸರಿಗೆ ಕಳಂಕ ತರುವ ಮಾಫಿಯಾಗಳ ಕೈವಾಡ ಇರಬಹುದು ಅನ್ನೋ ಶಂಕೆ ಜೋರಾಗಿದೆ. ಮಂಗಳೂರಿಗೆ ಈಗ ಒಬ್ಬರು ಪೊಲೀಸ್ ಕಮಿಷನರ್ ಆಗಿ ಬಂದ ನಂತರ ಮಂಗಳೂರು ತುಂಬ ಶಾಂತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಮೊದಲು ಮಂಗಳೂರಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ಹಲವಾರು ಮಂದಿ ಅನೈತಿಕವಾಗಿ ಬದುಕ್ತಾ ಇದ್ರು. ಈಗ ಈ ಕಮಿಷನರ್ ಬಂದ ಮೇಲೆ ಅನೈತಿಕ ಚಟುವಟಿಕೆ ಮಾಡುವವರು ಕೂಡ ಕೆಲವರು ನೈತಿಕವಾಗಿ ಬದುಕ್ತಿದ್ದಾರೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಮೊದಲು ಈ ಮಂಗಳೂರಲ್ಲಿ ಅಲ್ಲಲ್ಲಿ ಒಂದು ಹೆಣ ಬೀಳುವುದಾಗಿರ್ಬೋದು, ಅಥವಾ ಕೋಮುಗಲಭೆಗಳಾಗುವುದಿರ್ಬೋದು, ಅಥವಾ ಬೇರೆ ಯಾರೋ ಹೊಡೆದ್ರೆ ಹೇಳುವುದಾಗಿರ್ಬೋದು, ಡ್ರಗ್ಸ್ಗಳಾಗಿರ್ಬೋದು, ಇದು ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಇವರು ಬಂದ ಮೇಲೆ ಕೋಮುಗಲಭೆ ಇಲ್ಲ, ಯಾವುದೇ ಪ್ರಚೋದನಕಾರಿ ಮೆಸೇಜ್ಗಳನ್ನು ಕೂಡ ಯಾರು ಆಗ್ತಿಲ್ಲ. ಒಬ್ಬರನ್ನೊಬ್ಬರನ್ನು ಕಂಡು ಕೋಮುಭಾವನೆ ಬೆಳೆಸುವಂಥ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇಲ್ಲ. ಆದ ಕಾರಣ ಎಷ್ಟೋ ಮನೆಯ ಮಕ್ಕಳ ಜೊತೆಗೆ ಮನೆಯವರು ಕೂಡ ನೆಮ್ಮದಿಯಾಗಿದ್ದಾರೆ. ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರ ವಹಿಸಿಕೊಂಡ ದಿನದಿಂದ ದ್ವೇಷ ಭಾಷಣಗಳಿಗೆ ಬ್ರೇಕ್ ಬಿದ್ದಿದೆ. ಕೋಮು ಗಲಭೆ ಇಲ್ಲವಾಗಿದೆ. ನೈತಿಕ ಪೊಲೀಸ್ಗಿರಿ ಸುದ್ದಿಯಂತೂ ಇಲ್ಲವೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ದ್ವೇಷದ ಪೋಸ್ಟ್ಗಳು ಕಣ್ಮರೆಯಾಗಿವೆ. ಡ್ರಗ್ಸ್ ಮಾಫಿಯಾ, 2 ನಂಬರ್ ಬಿಸ್ನೆಸ್, ಜುಗಾರಿ ಇಸ್ಪೀಟ್ ಅಡ್ಡೆಗಳನ್ನು ಸದ್ದಿಲ್ಲದೆ ಮುಚ್ಚಿಸಿದ್ದಾರೆ. ಪೊಲೀಸರ ಮಾಮೂಲಿಗೆ ಪೆಟ್ಟು ಬಿದ್ದರೂ ಜನಸಾಮಾನ್ಯರ ನಿದ್ದೆಗೆ ಭಂಗವಾಗಿಲ್ಲ ಅನ್ನುವ ಮಾತು ಕೇಳಿಬಂದಿದೆ. ಹಾಗಾಗಿ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರ ಇಲ್ಲಿಯ ಕೇವಲ ಮತೀಯ ಕಲಹ ಮಾತ್ರ ಅಲ್ಲ, ಇಲ್ಲಿಯ 2 ನಂಬರ್ ದಂಧೆ, ಇಸ್ಪೀಟ್ ಕ್ಲಬ್ಬು, ಜುಗಾರಿ ಅಡ್ಡೆ, ಗಾಂಜಾ ಮಾಫಿಯಾ ಎಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಂಪುಗಲ್ಲಿನ ಕೋರೆಯನ್ನು ಕೂಡ ಅಕ್ರಮವಾಗಿ ನಡೆಸ್ತಾ ಇದ್ದದ್ದನ್ನು ಕೂಡ ನಿಯಂತ್ರಿಸಿದ್ದಾರೆ ಮತ್ತು ಅದನ್ನು ನಿಲ್ಲಿಸಿದ್ದಾರೆ. ನಿಜಕ್ಕೂ ಕೂಡ ಅದೊಂದು ಪರಿಣಾಮಕಾರಿಯಾದ ಮಧ್ಯಪ್ರವೇಶ ಮತ್ತು ಅಧಿಕಾರಿಯಾಗಿ ಬಂದ ನಂತರ ಒಂದು ಮಂಗಳೂರನ್ನು ಸುವ್ಯವಸ್ಥೆಯಲ್ಲಿ ಇಡುವಂಥ ಕೆಲಸವನ್ನು ಅಧಿಕಾರಿಯಾದಂಥ ಸುಧೀರ್ ಕುಮಾರ್ ರೆಡ್ಡಿ ಮಾಡಿದ್ದಾರೆ. ಸುಧೀರ್ ರೆಡ್ಡಿ ಪರ ನಾವಿದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ. ಇದರಲ್ಲಿ ರಾಜಕೀಯ, ಹಿಂದೂ ಮುಸ್ಲಿಂ ಅನ್ನುವ ಭೇದ ಇಲ್ಲದೆ ಪೋಸ್ಟ್ಗಳನ್ನು ಹಾಕ್ತಾ ಇರುವುದು ದೊಡ್ಡ ಬದಲಾವಣೆಯೇ ಸರಿ. ದಿವಾಕರ್ ಪದ್ಮುಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದ್ವೇಷ ಗಲಾಟೆಗೆ ಹೆಸರಾಗಿದ್ದಂಥ ಮಂಗಳೂರು ಸದ್ಯ ಶಾಂತವಾಗಿದೆ. ಇದಕ್ಕೆ ಕಾರಣ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ 6 ತಿಂಗಳಲ್ಲಿ 2 ನಂಬರ್ ಬಿಸ್ನೆಸ್ನಿಂದ ತೊಡಗಿ ಡ್ರಗ್ಸ್ ದ್ವೇಷದ ಪೋಸ್ಟ್ ಹಂಚಿಕೊಂಡಿದ್ದವರ ಚಳಿ ಬಿಡಿಸಿದ್ದಾರೆ. ಅವರ ಎತ್ತಂಗಡಿಗೆ ಕತ್ತಿಮಸೆಯಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಿದೆ. ಕಮಿಷನರ್ ಸುಧೀರ್ ರೆಡ್ಡಿ ವರ್ಗಾವಣೆಗೆ ಮಸಲತ್ತು. ಮಾಫಿಯಾ ಹುಟ್ಟಡಗಿಸಿದ ಆಯುಕ್ತರ ಪರ ನಿಂತ ಜನ. ಮಂಗಳೂರು ಭಾಗದಲ್ಲಿ ಕಮಿಷನರ್ ಸುಧೀರ್ ರೆಡ್ಡಿ ಅವರದ್ದೇ ನ್ಯೂಸ್. ಸೋಷಿಯಲ್ ಮೀಡಿಯಾದಲ್ಲಂತೂ ಕ್ಯಾಂಪೇನ್. ಮೊನ್ನೆ ಇಡಿ ವಿಭಾಗದ ಎಸ್ಪಿ ಕಾಶಿ ಅನ್ನೋರು ತಮ್ಮ ನಿವೃತ್ತಿಯ ಅಂಚಿನಲ್ಲಿ ಹಳೆ ವಿಷಯ ಕೆದಕಿ ಮಂಗಳೂರು ಕಮಿಷನರ್ ವಿರುದ್ಧ ಡಿಜಿಗೆ ದೂರು ಕೊಟ್ಟಿದ್ರು. ಅರ್ಧ ಗಂಟೆ ಕೊಟ್ಟರೆ ಕರ್ಮಕಾಂಡವನ್ನು ಬಯಲು ಮಾಡ್ತೀನಿ ಎಂಬ ಬರಹದ ದೂರಿನ ಪ್ರತಿ ಮಾಧ್ಯಮಗಳಿಗೆ ಲೀಕ್ ಮಾಡಿ ಸುದ್ದಿಯಾಗಿಸಿದ್ರು.
10 ವರ್ಷ ಸೇವೆ ಸಲ್ಲಿಸಿದ್ರು, ವರ್ಗಾವಣೆ ಆಗಿದ್ದರೂ ಕಮಿಷನರ್ ಸುಧೀರ್ ರೆಡ್ಡಿ ತಮ್ಮವರನ್ನ ರಿಲೀವ್ ಮಾಡ್ತಾ ಇಲ್ಲ ಅಂತ ಮಂಗಳೂರಿಗೆ ಬಂದಿದ್ದ ಡಿಜಿ ಡಾಕ್ಟರ್ ಎಂ.ಎ. ಸಲೀಂ ಮುಂದೆ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈ ವಿದ್ಯಮಾನಗಳ ಹಿಂದೆ ಕಮಿಷನರ್ ಹೆಸರಿಗೆ ಕಳಂಕ ತರುವ ಮಾಫಿಯಾಗಳ ಕೈವಾಡ ಇರಬಹುದು ಅನ್ನೋ ಶಂಕೆ ಜೋರಾಗಿದೆ. ಮಂಗಳೂರಿಗೆ ಈಗ ಒಬ್ಬರು ಪೊಲೀಸ್ ಕಮಿಷನರ್ ಆಗಿ ಬಂದ ನಂತರ ಮಂಗಳೂರು ತುಂಬ ಶಾಂತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಮೊದಲು ಮಂಗಳೂರಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು, ಹಲವಾರು ಮಂದಿ ಅನೈತಿಕವಾಗಿ ಬದುಕ್ತಾ ಇದ್ರು. ಈಗ ಈ ಕಮಿಷನರ್ ಬಂದ ಮೇಲೆ ಅನೈತಿಕ ಚಟುವಟಿಕೆ ಮಾಡುವವರು ಕೂಡ ಕೆಲವರು ನೈತಿಕವಾಗಿ ಬದುಕ್ತಿದ್ದಾರೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಮೊದಲು ಈ ಮಂಗಳೂರಲ್ಲಿ ಅಲ್ಲಲ್ಲಿ ಒಂದು ಹೆಣ ಬೀಳುವುದಾಗಿರ್ಬೋದು, ಅಥವಾ ಕೋಮುಗಲಭೆಗಳಾಗುವುದಿರ್ಬೋದು, ಅಥವಾ ಬೇರೆ ಯಾರೋ ಹೊಡೆದ್ರೆ ಹೇಳುವುದಾಗಿರ್ಬೋದು, ಡ್ರಗ್ಸ್ಗಳಾಗಿರ್ಬೋದು, ಇದು ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಇವರು ಬಂದ ಮೇಲೆ ಕೋಮುಗಲಭೆ ಇಲ್ಲ, ಯಾವುದೇ ಪ್ರಚೋದನಕಾರಿ ಮೆಸೇಜ್ಗಳನ್ನು ಕೂಡ ಯಾರು ಆಗ್ತಿಲ್ಲ, ಒಬ್ಬರನ್ನೊಬ್ಬರನ್ನು ಕಂಡು ಕೋಮು ಭಾವನೆ ಬೆಳೆಸುವಂಥ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇಲ್ಲ. ಆದ ಕಾರಣ ಎಷ್ಟೋ ಮನೆಯ ಮಕ್ಕಳ ಜೊತೆಗೆ ಮನೆಯವರು ಕೂಡ ನೆಮ್ಮದಿಯಾಗಿದ್ದಾರೆ. ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರ ವಹಿಸಿಕೊಂಡ ದಿನದಿಂದ ದ್ವೇಷ ಭಾಷಣಗಳಿಗೆ ಬ್ರೇಕ್ ಬಿದ್ದಿದೆ. ಕೋಮು ಗಲಭೆ ಇಲ್ಲವಾಗಿದೆ. ನೈತಿಕ ಪೊಲೀಸ್ಗಿರಿ ಸುದ್ದಿಯಂತೂ ಇಲ್ಲವೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ದ್ವೇಷದ ಪೋಸ್ಟ್ಗಳು ಕಣ್ಮರೆಯಾಗಿವೆ. ಡ್ರಗ್ಸ್ ಮಾಫಿಯಾ, 2 ನಂಬರ್ ಬಿಸ್ನೆಸ್, ಜುಗಾರಿ ಇಸ್ಪೀಟ್ ಅಡ್ಡೆಗಳನ್ನು ಸದ್ದಿಲ್ಲದೆ ಮುಚ್ಚಿಸಿದ್ದಾರೆ. ಪೊಲೀಸರ ಮಾಮೂಲಿಗೆ ಪೆಟ್ಟು ಬಿದ್ದರೂ ಜನಸಾಮಾನ್ಯರ ನಿದ್ದೆಗೆ ಭಂಗವಾಗಿಲ್ಲ ಅನ್ನುವ ಮಾತು ಕೇಳಿಬಂದಿದೆ. ಹಾಗಾಗಿ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರ ಇಲ್ಲಿಯ ಕೇವಲ ಮತೀಯ ಕಲಹ ಮಾತ್ರ ಅಲ್ಲ, ಇಲ್ಲಿಯ 2 ನಂಬರ್ ದಂಧೆ, ಇಸ್ಪೀಟ್ ಕ್ಲಬ್ಬು, ಜುಗಾರಿ ಅಡ್ಡೆ, ಗಾಂಜಾ ಮಾಫಿಯಾ ಎಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಂಪುಗಲ್ಲಿನ ಕೋರೆಯನ್ನು ಕೂಡ ಅಕ್ರಮವಾಗಿ ನಡೆಸ್ತಾ ಇದ್ದದ್ದನ್ನು ಕೂಡ ನಿಯಂತ್ರಿಸಿದ್ದಾರೆ ಮತ್ತು ಅದನ್ನು ನಿಲ್ಲಿಸಿದ್ದಾರೆ. ನಿಜಕ್ಕೂ ಕೂಡ ಅದೊಂದು ಪರಿಣಾಮಕಾರಿಯಾದ ಮಧ್ಯಪ್ರವೇಶ ಮತ್ತು ಅಧಿಕಾರಿಯಾಗಿ ಬಂದ ನಂತರ ಒಂದು ಮಂಗಳೂರನ್ನು ಸುವ್ಯವಸ್ಥೆಯಲ್ಲಿ ಇಡುವಂಥ ಕೆಲಸವನ್ನು ಅಧಿಕಾರಿಯಾದಂಥ ಸುಧೀರ್ ಕುಮಾರ್ ರೆಡ್ಡಿ ಮಾಡಿದ್ದಾರೆ. ಸುಧೀರ್ ರೆಡ್ಡಿ ಪರ ನಾವಿದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ. ಇದರಲ್ಲಿ ರಾಜಕೀಯ, ಹಿಂದೂ ಮುಸ್ಲಿಂ ಅನ್ನುವ ಭೇದ ಇಲ್ಲದೆ ಪೋಸ್ಟ್ಗಳನ್ನು ಹಾಕ್ತಾ ಇರುವುದು ದೊಡ್ಡ ಬದಲಾವಣೆಯೇ ಸರಿ. ದಿವಾಕರ್ ಪದ್ಮುಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದ್ವೇಷ ಗಲಾಟೆಗೆ ಹೆಸರಾಗಿದ್ದಂಥ ಮಂಗಳೂರು ಸದ್ಯ ಶಾಂತವಾಗಿದೆ. ಇದಕ್ಕೆ ಕಾರಣ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ 6 ತಿಂಗಳಲ್ಲಿ 2 ನಂಬರ್ ಬಿಸ್ನೆಸ್ನಿಂದ ತೊಡಗಿ ಡ್ರಗ್ಸ್ ದ್ವೇಷದ ಪೋಸ್ಟ್ ಹಂಚಿಕೊಂಡಿದ್ದವರ ಚಳಿ ಬಿಡಿಸಿದ್ದಾರೆ. ಅವರ ಎತ್ತಂಗಡಿಗೆ ಕತ್ತಿಮಸೆಯಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಿದೆ. ಕಮಿಷನರ್ ಸುಧೀರ್ ರೆಡ್ಡಿ ವರ್ಗಾವಣೆಗೆ ಮಸಲತ್ತು. ಮಾಫಿಯಾ ಹುಟ್ಟಡಗಿಸಿದ ಆಯುಕ್ತರ ಪರ ನಿಂತ ಜನ. ಮಂಗಳೂರು ಭಾಗದಲ್ಲಿ ಕಮಿಷನರ್ ಸುಧೀರ್ ರೆಡ್ಡಿ ಅವರದ್ದೇ ನ್ಯೂಸ್. ಸೋಷಿಯಲ್ ಮೀಡಿಯಾದಲ್ಲಂತೂ ಕ್ಯಾಂಪೇನ್. ಮೊನ್ನೆ ಇಡಿ ವಿಭಾಗದ ಎಸ್ಪಿ ಕಾಶಿ ಅನ್ನೋರು ತಮ್ಮ ನಿವೃತ್ತಿಯ ಅಂಚಿನಲ್ಲಿ ಹಳೆ ವಿಷಯ ಕೆದಕಿ ಮಂಗಳೂರು ಕಮಿಷನರ್ ವಿರುದ್ಧ ಡಿಜಿಗೆ ದೂರು ಕೊಟ್ಟಿದ್ರು. ಅರ್ಧ ಗಂಟೆ ಕೊಟ್ಟರೆ ಕರ್ಮಕಾಂಡವನ್ನು ಬಯಲು ಮಾಡ್ತೀನಿ ಎಂಬ ಬರಹದ ದೂರಿನ ಪ್ರತಿ ಮಾಧ್ಯಮಗಳಿಗೆ ಲೀಕ್ ಮಾಡಿ ಸುದ್ದಿಯಾಗಿಸಿದ್ರು. ಹತ್ತು ವರ್ಷ ಸೇವೆ ಸಲ್ಲಿಸಿದ್ರು, ವರ್ಗಾವಣೆ ಆಗಿದ್ದರೂ ಕಮಿಷನರ್ ಸುಧೀರ್ ರೆಡ್ಡಿ ತಮ್ಮವರನ್ನ ರಿಲೀವ್ ಮಾಡ್ತಾ ಇಲ್ಲ ಅಂತ ಮಂಗಳೂರಿಗೆ ಬಂದಿದ್ದ ಡಿಜಿ ಡಾಕ್ಟರ್ ಎಂ.ಎ. ಸಲೀಂ ಮುಂದೆ ಕುಟುಂಬಸ್ಥರು ಆರೋಪ ಮಾಡಿದ್ರು. ಈ ವಿದ್ಯಮಾನಗಳ ಹಿಂದೆ ಕಮಿಷನರ್ ಹೆಸರಿಗೆ ಕಳಂಕ ತರುವ ಮಾಫಿಯಾಗಳ ಕೈವಾಡ ಇರಬಹುದು ಅನ್ನೋ ಶಂಕೆ ಜೋರಾಗಿದೆ. ಮಂಗಳೂರಿಗೆ ಈಗ ಒಬ್ಬರು ಪೊಲೀಸ್ ಕಮಿಷನರ್ ಆಗಿ ಬಂದ ನಂತರ ಮಂಗಳೂರು ತುಂಬ ಶಾಂತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಮೊದಲು ಮಂಗಳೂರಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು, ಹಲವಾರು ಮಂದಿ ಅನೈತಿಕವಾಗಿ ಬದುಕ್ತಾ ಇದ್ರು. ಈಗ ಈ ಕಮಿಷನರ್ ಬಂದ ಮೇಲೆ ಅನೈತಿಕ ಚಟುವಟಿಕೆ ಮಾಡುವವರು ಕೂಡ ಕೆಲವರು ನೈತಿಕವಾಗಿ ಬದುಕ್ತಿದ್ದಾರೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಮೊದಲು ಈ ಮಂಗಳೂರಲ್ಲಿ ಅಲ್ಲಲ್ಲಿ ಒಂದು ಹೆಣ ಬೀಳುವುದಾಗಿರ್ಬೋದು, ಅಥವಾ ಕೋಮುಗಲಭೆಗಳಾಗುವುದಿರ್ಬೋದು, ಅಥವಾ ಬೇರೆ ಯಾರೋ ಹೊಡೆದ್ರೆ ಹೇಳುವುದಾಗಿರ್ಬೋದು, ಡ್ರಗ್ಸ್ಗಳಾಗಿರ್ಬೋದು, ಇದು ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಇವರು ಬಂದ ಮೇಲೆ ಕೋಮುಗಲಭೆ ಇಲ್ಲ, ಯಾವುದೇ ಪ್ರಚೋದನಕಾರಿ ಮೆಸೇಜ್ಗಳನ್ನು ಕೂಡ ಯಾರು ಆಗ್ತಿಲ್ಲ, ಒಬ್ಬರನ್ನೊಬ್ಬರನ್ನು ಕಂಡು ಕೋಮು ಭಾವನೆ ಬೆಳೆಸುವಂಥ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇಲ್ಲ. ಆದ ಕಾರಣ ಎಷ್ಟೋ ಮನೆಯ ಮಕ್ಕಳ ಜೊತೆಗೆ ಮನೆಯವರು ಕೂಡ ನೆಮ್ಮದಿಯಾಗಿದ್ದಾರೆ. ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅಧಿಕಾರ ವಹಿಸಿಕೊಂಡ ದಿನದಿಂದ ದ್ವೇಷ ಭಾಷಣಗಳಿಗೆ ಬ್ರೇಕ್ ಬಿದ್ದಿದೆ. ಕೋಮು ಗಲಭೆ ಇಲ್ಲವಾಗಿದೆ. ನೈತಿಕ ಪೊಲೀಸ್ಗಿರಿ ಸುದ್ದಿಯಂತೂ ಇಲ್ಲವೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ದ್ವೇಷದ ಪೋಸ್ಟ್ಗಳು ಕಣ್ಮರೆಯಾಗಿವೆ. ಡ್ರಗ್ಸ್ ಮಾಫಿಯಾ, 2 ನಂಬರ್ ಬಿಸ್ನೆಸ್,
ಜುಗಾರಿ ಇಸ್ಪೀಟ್ ಅಡ್ಡೆಗಳನ್ನ ಸದ್ದಿಲ್ಲದೆ ಮುಚ್ಚಿಸಿದ್ದಾರೆ. ಪೊಲೀಸರ ಮಾಮೂಲಿಗೆ ಪೆಟ್ಟು ಬಿದ್ದರೂ ಜನಸಾಮಾನ್ಯರ ನಿದ್ದೆಗೆ ಭಂಗವಾಗಿಲ್ಲ ಅನ್ನುವ ಮಾತು ಕೇಳಿಬಂದಿದೆ. ಹಾಗಾಗಿ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರ ಇಲ್ಲಿಯ ಕೇವಲ ಮತೀಯ ಕಲಹ ಮಾತ್ರ ಅಲ್ಲ, ಇಲ್ಲಿಯ 2 ನಂಬರ್ ದಂಧೆ, ಇಸ್ಪೀಟ್ ಕ್ಲಬ್ಬು, ಜುಗಾರಿ ಅಡ್ಡೆ, ಗಾಂಜಾ ಮಾಫಿಯಾ ಎಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಂಪುಗಲ್ಲಿನ ಕೋರೆಯನ್ನು ಕೂಡ ಅಕ್ರಮವಾಗಿ ನಡೆಸ್ತಾ ಇದ್ದದ್ದನ್ನು ಕೂಡ ನಿಯಂತ್ರಿಸಿದ್ದಾರೆ ಮತ್ತು ಅದನ್ನು ನಿಲ್ಲಿಸಿದ್ದಾರೆ. ನಿಜಕ್ಕೂ ಕೂಡ ಅದೊಂದು ಪರಿಣಾಮಕಾರಿಯಾದ ಮಧ್ಯಪ್ರವೇಶ ಮತ್ತು ಅಧಿಕಾರಿಯಾಗಿ ಬಂದ ನಂತರ ಒಂದು ಮಂಗಳೂರನ್ನು ಸುವ್ಯವಸ್ಥೆಯಲ್ಲಿ ಇಡುವಂಥ ಕೆಲಸವನ್ನು ಅಧಿಕಾರಿಯಾದಂಥ ಸುಧೀರ್ ಕುಮಾರ್ ರೆಡ್ಡಿ ಮಾಡಿದ್ದಾರೆ. ಸುಧೀರ್ ರೆಡ್ಡಿ ಪರ ನಾವಿದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ. ಇದರಲ್ಲಿ ರಾಜಕೀಯ, ಹಿಂದೂ ಮುಸ್ಲಿಂ ಅನ್ನುವ ಭೇದ ಇಲ್ಲದೆ ಪೋಸ್ಟ್ಗಳನ್ನು ಹಾಕ್ತಾ ಇರುವುದು ದೊಡ್ಡ ಬದಲಾವಣೆಯೇ ಸರಿ. ದಿವಾಕರ್ ಪದ್ಮುಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು.